ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಗೀತಾ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸೂಪರಾಗಿದ್ದೀನಿ. ಇವತ್ತಿನ ವ್ಲಾಗ್ ಏನಪ್ಪ ಅಂದರೆ, ಚೆನ್ನೈಗೆ ಹೋಗಿದ್ವಿ, ಮೆರಿನಾ ಬೀಚ್ಗೆ. ಅಲ್ಲಿ ವ್ಯೂ ಹಾಗೆ ವಾತಾವರಣ ಎಲ್ಲ ಹೇಗಿದೆ ಅಂತ ತೋರಿಸ್ತೀನಿ, ಆಯಿತಾ? ಅದರ ಪಕ್ಕದಲ್ಲೇ ಅಷ್ಟಲಕ್ಷ್ಮಿ ದೇವಸ್ಥಾನ ಸಹ ಇದೆ. ನಾವು ದೇವಸ್ಥಾನಕ್ಕೆ ಹೋಗಿರಲಿಲ್ಲ, ಫಸ್ಟ್ ಬೀಚ್ಗೆ ಹೋದ್ವಿ. ಅಲ್ಲಿ ನನ್ನ ಮಗನ್ನ ಆಟ ಆಡಿಸ್ಕೊಂಡು ಆಮೇಲೆ ಸ್ನಾನ ಮಾಡಿಕೊಂಡು ಹೋಗೋದಾ ಅಂತೇಳಿ. ಅಲ್ಲಿ ವ್ಯೂ ಮಾತ್ರ ತುಂಬ ತುಂಬ ಚೆನ್ನಾಗಿದೆ. ಅಲೆಗಳು, ಅದರ ಸಮುದ್ರದ ಅಲೆಗಳು, ಮತ್ತು ನನ್ನ ಮಗುಗೆ ನೀರಂದರೆ ತುಂಬ ಇಷ್ಟ. ಅದರ ಸಮುದ್ರದಲ್ಲಿ ಆಟ ಆಡ್ತಾಯಿದ್ದೆ, ದಡದಲ್ಲೇ ಆಟ ಆಡ್ತಾಯಿದ್ದ. ಪೂರ ಜಾಸ್ತಿ ಇದು ಕರ್ಕೊಂಡೋಗಿಲ್ಲ, ಅವನ್ನ ಆಟ ಆಡಿಸ್ಕೊಂಡು ಆಮೇಲೆ ನನ್ನ ಮಗಳನ್ನ ಕರ್ಕೊಂಡೋಗೋಣ ಅಂತೇಳಿ ಬಂದೆ. ಅವಳು ಬರಲಿಲ್ಲ, ಅವಳು ಅಳ್ತಾಯಿದ್ಲು, ನನಗೆ ಬೇಡ, ಭಯ ಆಗುತ್ತೆ ಅಂತೇಳಿ. ಸೊ ಅದಕ್ಕೆ ನಾವು ದಡದಲ್ಲೇ ನಿಂತ್ಕೊಂಡು ಅವಳಿಗೆ ಫೋಟೋ ತೆಗೆಸ್ಕೊಂಡು ನನ್ನ ಮಗನ ಜೊತೆ ಆಟ ಆಡಿಕೊಂಡು, ಹಾಗೆ ಓಂ ಶಕ್ತಿ ಅವ್ರ ಟೀಮ್ ಬಂದಿತ್ತಲ್ವ, ನಮ್ಮ ಟೀಮು, ಅವರು ನೀರಲ್ಲೆಲ್ಲ ಆಟ ಆಡ್ತಾಯಿದ್ರು. ನಾನು ಸಹ ನೀರಲ್ಲಿ ಸ್ವಲ್ಪ ಹೊತ್ತು ಆಟ ಆಡಿಕೊಂಡು ಎಂಜಾಯ್ ಮಾಡಿಕೊಂಡು ಹೋದ್ವಿ. ನೋಡಿ, ಅಲೆಗಳು ಮಾತ್ರ ತುಂಬ ಅಂದರೆ ಈಗ ಸ್ವಲ್ಪ ಕಮ್ಮಿ ಅಲೆ ಬರ್ತಾಯಿದೆ. ಅಂದರೆ ಪೂರ ಅಲೆ ಬಂದರೆ ಜಾಸ್ತಿ ನಮಗೆ ಗ್ರಿಪ್ ಸಿಗಲ್ಲ ನಿಂತ್ಕೊಳ್ಳೋಕ್ಕೆ ಆಗಲಿ ಏನಾದರೂ. ನಾವು ಟೀಮೆಲ್ಲ ಏನು ಮಾಡಿದ್ರು, ಕೈ ಇಟ್ಕೊಂಡು ನಿಂತ್ಕೊಳ್ತಾ ಇದ್ವಿ. ಬಟ್ ಕೆಲವ್ರಿಗೆ ಅದು ಗ್ರಿಪ್ ಸಿಗಲ್ವಲ್ವ ನಿಂತ್ಕೊಳ್ಬೇಕಾದ್ರೆ. ಅದು ನೀರು ಅಲೆ ಬಂದಾಗ ಒಂದು ಸ್ವಲ್ಪ ಏನೋ ಕೊಚ್ಕೊಂಡು ಹೋಗ್ತಾ ಇರ್ತಾರೆ ನೋಡಿ, ಅವ್ರು ಮುಂದಕ್ಕೆ ಪಾಸ್ ಆಗಿಬಿಡ್ತಾರೆ. ಆಗ ನೋಡ್ಕೋಬೇಕು, ಒಬ್ರಿಗೊಬ್ಬರು ಹೆಲ್ಪ್ ಮಾಡಿಕೊಂಡು ನೀರಲ್ಲಿ ಆಟ ಆಡ್ಕೊಳ್ತಾ ಇದ್ವಿ. ನೋಡಿ, ಅಲೆಗಳು ಮಾತ್ರ ತುಂಬ 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 ಚೆನ್ನಾಗಿ ಬರ್ತಾಯಿದೆ. ವ್ಯೂಸ್ ಮಾತ್ರ, ವ್ಯೂ ನೋಡಿ ಹೀಗಿದೆ ವ್ಯೂ, ಎಷ್ಟು ಚೆನ್ನಾಗಿದೆ ನೋಡಿ ವ್ಯೂ ಎಲ್ಲ.